ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಸೊ ಈಗ ನೀವು ಹೇಳಿದ್ರಿ ಮೇಯರ್ ಬಂದ್ರೆ ಅಂತ ಹೇಳಿದ್ರಿ. ಸೊ ಬ್ಯಾಂಗ್ಳೂರ್ ಅಂತ ಒಂದು ಸಿಟಿ, ಬಿಗ್ಗೆಸ್ಟ್ ಸಿಟಿ, ಮೆಟ್ರೋಪಾಲಿಟನ್ ಸಿಟಿಗೆ 5.5 ಇಯರ್ಸ್ ಇವಾಗ. ಡಿಲೇ ಆಗಿರೋದು 5.5 ಇಯರ್ಸ್. ಹಾ, ಲಾಸ್ಟ್ ಟೈಮ್ಸ್ ಅವರು ಎಲೆಕ್ಷನ್ಸ್ ನಡೆಸಿರೋದು 10.5 ವರ್ಷ ಆಯ್ತು. ಸೊ 10.5 ಇಯರ್ಸ್ ಇಂದ ಎಲೆಕ್ಷನ್ಸ್ 10.5 ಇಯರ್ಸ್ ಲಾಸ್ಟ್ ಒಂದು ಲಾಸ್ಟ್ ಎಲೆಕ್ಷನ್ ಆಗಿ ಎಲೆಕ್ಷನ್ ಬಟ್ ಡಿಲೇ ಬೈ 5 ಇಯರ್ಸ್, 5.5 ಇಯರ್ಸ್. 5.5 ಇಯರ್ಸ್. ಸೊ 5.5 ಇಯರ್ಸ್ ಅಲ್ಲಿ ನಮಗೆ ಮೇಯರ್ ಇಲ್ಲ ಬ್ಯಾಂಗ್ಳೂರ್ಗೆ. ಕಾರ್ಪೊರೇಟರ್ಸ್ನು ಇಲ್ಲ. ಕಾರ್ಪೊರೇಟ್ಸ್ ಎಲ್ಲ ಯಾರು ಇಲ್ಲ. ಸೊ ನಾವ್ ಯಾವಾಗ್ಲೂ ಇವಾಗ ಹೇಳ್ತೀನಿ, US ಅಲ್ಲಿ ಮೇಯರ್ ಆದ್ರು, ಸಾರಿ ನ್ಯೂಯಾರ್ಕ್ ಅಲ್ಲಿ ಮೇಯರ್ ಆದ್ರು ಒಂದು ಬಿಗ್ಗೆಸ್ಟ್ ನ್ಯೂಸ್ ಇನ್ ದ ವರ್ಲ್ಡ್, ಕರೆಕ್ಟ್. ರೈಟ್? ಅಂಡ್ ದೆನ್ ಬೇರೆ ಯಾವುದೇ ಸಾರಿ ಬಿಗ್ ಸಿಟೀಸ್ ಅಲ್ಲಿ ಮೇಯರ್ ಆದ್ರು ಅಂದ್ರೆ ಅಂದ್ರೆ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ. ನಮ್ಮ ಸಿಟಿಗೆ ಮೇಯರ್ ಇಲ್ಲ, ಕಾರ್ಪೊರೇಟರ್ಸ್ ಇಲ್ಲ. ಅಂಡ್ ಯು ಸೇ ಕ್ಯಾಟ್ ಅಂತ ಮಾಡ್ಬೇಕು ಅಂತ ಇದೆ. ಅಕೌಂಟಬಲ್ ಕೇಳಕ್ಕೆ ಯಾರಿದ್ದಾರೆ ಅಂದ್ರೆ ಯಾರು ಇಲ್ವೇ ಇಲ್ಲ, ಕೂಡ್ಸಿಲ್ಲ. ಯಾಕೆ 5 ವರ್ಷದಿಂದ ಯಾರು ಮೇಯರ್ ಇಲ್ಲ? ಅಂಡ್ ಹೇಗೆ ನಮ್ಮ ಎಲೆಕ್ಷನ್ ಕಮಿಷನ್ ಆಗಿರ್ಲಿ ಆರ್ ಯಾರೇ ಆಗಿರ್ಲಿ, ವೈ ದೇ ಆರ್ ನಾಟ್ ಟೇಕಿಂಗ್ ಅನ್ ಆಕ್ಷನ್ ಅಗೇನ್ಸ್ಟ್ ಇಟ್? ಓಪನ್ ಆಗಿ ಮಾತಾಡೋಣವಾ? ಪ್ಲೀಸ್. ಯಾ. ಸೊ ದಿಸ್ ಇಸ್ ನಾಟ್ ಬೈ ಆಕ್ಸಿಡೆಂಟ್, ಹ್ಮ್ ದಿಸ್ ಇಸ್ ಬೈ ಡಿಸೈನ್. ಹ್ಮ್ ಕೆಲವರಿಗೆ ಈ ಎಲೆಕ್ಷನ್ಸ್ ನಡೆಸೋದು ಅವ್ರಿಗೆ ಅದರಲ್ಲಿ ಕಾಳಜಿನೇ ಇಲ್ಲ. ಯಾರಿದು? ನಮ್ಮ ನಗರದ MLAs, ಹ್ಮ್ ಅವರ್ ಸಿಟೀಸ್ MLAs, ಬಿಜೆಪಿ MLAs ಆಗಿರ್ಲಿ, ಕಾಂಗ್ರೆಸ್ MLAs ಆಗಿರ್ಲಿ, JDS MLAs ಆಗಿರ್ಲಿ, ಅವ್ರಿಗೆ ಏನು ಆಸಕ್ತಿ JDS ಇಲ್ಲ ಬಿಡಿ ಬೆಂಗಳೂರಲ್ಲಿ. JDS ಒಬ್ರು ಇಬ್ರು ಇದ್ದಾರೆ. ಔಟ್ ಆಫ್ 28 there are 1 or 2 JDS MLAs ಆಲ್ಸೋ ಇದ್ದಾರೆ. ಬಟ್ ಇಟ್ ಡಸಂಟ್ ಮ್ಯಾಟರ್, Yeah, ರೈಟ್? okay. ಅವ್ರು ಇದ್ರೂನು ಅವ್ರಿಗೆ ಏನು ಆಸಕ್ತಿ ಇರಲ್ಲ. Yeah. ದಟ್ ಮಚ್ ಐ ಕ್ಯಾನ್ Correct. ಟೆಲ್ ಯು. Yeah. ಇದಕ್ಕೆ ರೀಸನ್ ಕಾರಣ ಏನಂದ್ರೆ, ಕಾರ್ಪೊರೇಷನ್ ಬಡ್ಜೆಟ್ ಎಷ್ಟು ಗೊತ್ತಾ? ಹ್ಮ್. BBMP ಆಗಿತ್ತು, ಸದ್ಯಕ್ಕೆ 5 ಕಾರ್ಪೊರೇಷನ್ಸ್ ಮಾಡ್ಬಿಟ್ಟಿದ್ದಾರೆ. GBL. ಬೆಂಗಳೂರು GB ಅಡಿಯಲ್ಲಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಸೆಂಟ್ರಲ್. ಹ್ಮ್. ಹಿಂದಿನ ವರ್ಷ ಹ್ಮ್. ಈ 5 ಕಾರ್ಪೊರೇಷನ್ಗಳಿಗೆ ಮೊದಲನೇದಾಗಿ BBMP ಆಗಿತ್ತು ಹಿಂದಿನ ವರ್ಷನು. ಹ್ಮ್. ಸೊ BBMP ಬಡ್ಜೆಟ್ ಲಾಸ್ಟ್ ಇಯರ್ ವಾಸ್, ಡು ಯು ನೋ ಹೌ ಮಚ್? 100 crores, 200 crores, 500 crores, 20,000 ಕೋಟಿ ಬಡ್ಜೆಟ್ ಪ್ರತಿ ವರ್ಷ. 20,000 ಕೋಟಿ 20,000 ಕೋಟಿ ಖರ್ಚು ಮಾಡ್ಬಿಟ್ಟಿದ್ದಾರೆ ಲಾಸ್ಟ್ ಇಯರ್. ಮಾಡ್ಬಿಟ್ಟಿದ್ದಾರೆ. ಓಕೆ. ರೈಟ್? ಐ ಆಮ್ ನಾಟ್ ಟಾಕಿಂಗ್ ಆಫ್ ಸಮ್ ಥಿಯರಿಟಿಕಲ್ ಮನಿ ಇಷ್ಟು ಬಂದಿರಬಹುದು ಅಂತ. 20,000 crores ಅಂದ್ರೆ ಪ್ಲಸ್ ಆರ್ ಮೈನಸ್ ಇಲ್ಲ 5-10% 600. here and there ಅದು ಇರಬಹುದು. ಬಟ್ ಐ ಆಮ್ ಗಿವಿಂಗ್ ಅನ್ ಅಪ್ರಾಕ್ಸಿಮೇಟ್ ನಂಬರ್. 20,000 ಕೋಟಿ ಖರ್ಚು ಮಾಡಿದ್ದಾರೆ. ಈ ವರ್ಷ ಶುರು ಆಯ್ತು, ಏಪ್ರಿಲ್ 1 ಇಂದ ಶುರು ಮಾಡಿರ್ತಕ್ಕಂಥ ಇದು ಒಂದು ವರ್ಷ 25-26. ಈ ವರ್ಷನು ಸುಮಾರು 20,000 crores ಬಡ್ಜೆಟ್ ಅವರು ಮಾಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ರಿಲೀಸ್ ಕಾರ್ಪೊರೇಷನ್ಗೆ ಮಾಡಿದ್ದಾರೆ. ಅಲ್ಲ, ಬಜೆಟ್ ಅಲೋಕೇಟ್ ಮಾಡಿದ್ದಾರೆ. ಈ ವರ್ಷ ಅದು Use ನಡೆಯುವಾಗ ಮಾಡ್ಕೋಬೋದು. ಅದನ್ನ ಬಳಸ್ತಾರೆ, ರೈಟ್? ಬೈ ದ ಎಂಡ್ ಆಫ್ ದ ಇಯರ್ ದೇ ವುಡ್ ಹ್ಯಾವ್ ಯೂಸ್ಡ್ ಅಪ್ ಸಮ್ವೇರ್ ಕ್ಲೋಸ್ ಟು ದಟ್ ಅಮೌಂಟ್. ಪ್ರತಿ ಕಾರ್ಪೊರೇಷನ್ಗೆ 4,000 ಕೋಟಿ 4,000 ಕೋಟಿ. ಕೋಟಿ, ರೈಟ್? ಸೊ Five ಇಮ್ಯಾಜಿನ್ corporation. ಅಮೌಂಟ್. ಇದಕ್ಕೆ ಎಷ್ಟು ಸೊನ್ನೆ ಇದೆ ಅಂತ ನಮಗೆ ಅದು ಇಟ್ಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಇವನ್ ಕ್ಯಾಲ್ಕುಲೇಟ್. ಇಟ್ಸ್ ಅ ಲಾಟ್ ಆಫ್ ಮನಿ. ಹ್ಮ್. ಈ ಹಣ ಕಾರ್ಪೊರೇಟರ್ಸ್ ಬಂದ್ರೆ, ಒಂದು ಕೌನ್ಸಿಲ್ ಇದ್ರೆ, ಹ್ಮ್. ದೆನ್ ಇಟ್ ಕಮ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಕೌನ್ಸಿಲ್. ಹ್ಮ್. ಸದ್ಯಕ್ಕೆ ಕಾರ್ಪೊರೇಷನ್ ಇಲ್ಲದೆ ಇದ್ರೆ ಹ್ಮ್. ಏನಾಗ್ತಾ ಇದೆ? ನಮ್ಮ ಕಾರ್ಪೊರೇಷನ್ಸ್ ನೇರವಾಗಿ ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಇದೆ. ಸೊ ಇಟ್ಸ್ ಡೈರೆಕ್ಟ್ಲಿ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಟೇಟ್ ಗವರ್ಮೆಂಟ್. Okay. ಅಂದ್ರೆ MLAsಗೆ ಒಂದು ಡೈರೆಕ್ಟ್ ಆಕ್ಸೆಸ್ ಇದೆ. ಇಷ್ಟು ಹಣ, ಇಷ್ಟು ಅಧಿಕಾರ ನೀವು ಬಿಟ್ಬಿಡ್ತೀರಾ? ದಟ್ ಈಸ್ ದ ಪ್ರಾಬ್ಲಮ್. ಅಂಡ್ ಬಿಕಾಸ್ ಆಫ್ ದಿಸ್ ದೇ ಫೈಂಡ್ ಸಮ್ ರೀಸನ್ಸ್, ಏನೇನೋ ಎಕ್ಸ್ಕ್ಯೂಸಸ್ ಹುಡುಕಿ, ಏನೇನೋ ಹೊಸದಾಗಿ ಡಿಲಿಮಿಟೇಷನ್ ಮಾಡ್ತೀನಿ, ಮೀಸಲಾತಿ ಮಾಡ್ತೀನಿ, GBA ಮಾಡ್ತೀನಿ, 5 ಕಾರ್ಪೊರೇಷನ್ಸ್ ಮಾಡ್ತೀನಿ. ಹೊಸದಾಗಿ ಇನ್ನೊಂದು ಸುದ್ದಿ ಬರ್ತಾ ಇದೆ. ಅವರು ಹೇಳ್ತಾರೆ 5 ಕಾರ್ಪೊರೇಷನ್ಸ್ ಅಂದ್ರೆ ಸ್ವಲ್ಪ ಮ್ಯಾನೇಜ್ ಮಾಡೋಕೆ ಕಷ್ಟವಾಗಿದೆ, ಇದನ್ನ 2 ಕಾರ್ಪೊರೇಷನ್ಸ್ ಆಗಿ ಮಾಡಿಸೋಣ ಅಂತ ಹೊಸದಾಗಿ ಒಂದು ಶುರು ಮಾಡಿದ್ದಾರೆ. ನಾರ್ತ್ ಸೌತ್ ತರ. ನಾರ್ತ್ ಸೌತ್ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಸೊ ದೇ ಕೀಪ್ ಫೈಂಡಿಂಗ್ ದೀಸ್ ಥಿಂಗ್ಸ್ ಟು ಕೀಪ್ ಡಿಲೇಯಿಂಗ್ Delaying, okay. elections. So for their greed and for their selfishness they are destroying the city. ಕಳೆದ 5 ವರ್ಷಗಳಿಂದ ನಮ್ಮ ನಗರದಲ್ಲಿ ಏನು ಸುಧಾರಣೆ ನಮಗೆ ಕಾಣ್ತಾ ಇಲ್ಲ. ಹ್ಮ್. As you rightly said, we only see the
situation worsening every passing year. It doesn't seem to get better at all because there is no decentralized governance. ನಮ್ಮ ಸ್ಥಳೀಯ ಪ್ರತಿನಿಧಿ ಯಾರು ಇಲ್ಲ, ಹ್ಮ್. ಒಂದು ಹೊಣೆಗಾರಿಕೆ ಇಲ್ಲ, ಹ್ಮ್. ಹೂ ಡು ಯು ಹೋಲ್ಡ್ ಅಕೌಂಟಬಲ್, ಪಾರದರ್ಶಕತೆ ಇಲ್ಲ, ರೈಟ್? ಸೊ ಅಭಿವೃದ್ಧಿ ಎಲ್ಲಿದೆ? ಕೆಲವು ರಾಜಕಾರಣಿಗಳಿಗೆ ಅವರ ಸ್ವತ್ತಿನಲ್ಲಿ ಒಂದು ಅಭಿವೃದ್ಧಿ ಇದೆ, ಹ್ಮ್. ಅವರ ಕುಟುಂಬದಲ್ಲಿ ಅಭಿವೃದ್ಧಿ ಇದೆ, ಬಟ್ ನಗರದಲ್ಲಿ ನಮಗೆ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ. And till the time elections are held, good people come in and we all get into fundamentally change the process. ಇದು ಏನು ಆಗಲ್ಲ. ಓಕೆ, ಕ್ಯಾನ್ ಯು ಜಸ್ಟ್ ಟೆಲ್ ಮಿ ಒಬ್ಬ ಕಾರ್ಪೊರೇಟರ್ಗೆ ಏನೇನ್ ಮಾಡಕ್ಕೆ ಅಧಿಕಾರ ಇದೆ ಅಂತ? ಅಂಡ್ ಆಲ್ಸೋ ವಿಲ್ ಟಾಕ್ ಔಟ್ ಮೇಯರ್. ಫಸ್ಟ್ ಕಾರ್ಪೊರೇಟರ್ಗೆ ಏನೇನ್ ಕೆಲಸ ಮಾಡ್ಬೋದು? ಬಿಕಾಸ್ ಅಂದ್ರೆ ನನಗೆ ಆಗಿರ್ಲಿ, ಒಬ್ಬ ಕಾರ್ಪೊರೇಟರ್ಗೆ ಏನೇನ್ ಅಧಿಕಾರ ಇದೆ, ಒಬ್ಬ MLA ಗೆ ಏನೇನ್ ಅಧಿಕಾರ ಇದೆ, ಒಬ್ಬ MP ಅಧಿಕಾರ ಏನಿದೆ ಗೊತ್ತಿಲ್ಲ. ನಾವ್ ಈ ಪ್ರಾಬ್ಲಮ್ ತಗೊಂಡೋಗಿ MP ಹತ್ರ ಹೇಳೋದು, MP ಪ್ರಾಬ್ಲಮ್ ತಗೊಂಡೋಗಿ ಕಾರ್ಪೊರೇಟ್ ಹತ್ರ ಹೇಳೋದು, ಹಂಗ್ ವರ್ಕ್ ಆಗಲ್ಲ. ಸೊ ಕ್ಯಾನ್ ಯು ಜಸ್ಟ್ ಟೇಕ್ ವಿಲ್ ಸ್ಟಾರ್ಟ್ ವಿತ್ ಎಲೆಕ್ಷನ್ಸ್ ಯಾವ ತರ ನಡೆಯುತ್ತೆ ಅಂಡ್ ಹೆಂಗ್ ಅಲ್ಲಿಂದ ಶುರು ಮಾಡಿ ಅವ್ರ ಕೆಲಸ ಏನು ಅಂತ, ಬಿಕಾಸ್ ಆ ಪ್ರಾಸೆಸ್ ಗೊತ್ತೇ ಇಲ್ಲ ನಮ್ಗೆ. ಕರೆಕ್ಟ್. ಸೊ ಇಟ್ಸ್ ನಾಟ್ ಜಸ್ಟ್ ಯು. ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಇನ್ ದಿ ಸಿಟಿ ಡು ನಾಟ್ ನೋ ಹ್ಮ್. ಏನೇನು ಎಲೆಕ್ಷನ್ಸ್ ನಡೀತಾ ಇದೆ, ಯಾರ್ಯಾರು ಪ್ರತಿನಿಧಿಗಳು, ಅವರ ಅಧಿಕಾರಗಳು ಏನು, ಆ ಥರ ಅವ್ರಿಗೆ ಏನು ಮಾಹಿತಿನೇ ಇಲ್ಲ. ಇಲ್ಲ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಬೇಸಿಕ್ಸ್. ಹ್ಮ್. ನಿಮ್ಗೆ ಒಂದು ವೋಟರ್ ID ಕಾರ್ಡ್ ಸಿಕ್ಕಿದ್ರೆ ಎಷ್ಟು ಎಲೆಕ್ಷನ್ಸ್ ನಲ್ಲಿ, ಯಾವ ಎಲೆಕ್ಷನ್ಸ್ ನಲ್ಲಿ ನೀವು ವೋಟ್ ಹಾಕಬಹುದು ಅಂತ ನಿಮ್ಗೆ ಒಂದು ಐಡಿಯಾ ಇದೆಯಾ? ಹ್ಮ್. ಹೌ ಮೆನಿ ಟೈಪ್ ಆಫ್ ಎಲೆಕ್ಷನ್ಸ್ ಕ್ಯಾನ್ ಯು ವೋಟ್ ಇನ್? ಮೆನಿ ಪೀಪಲ್ ಡೋಂಟ್ ನೋ. ಅಂಡ್ ದ ರಿಯಾಲಿಟಿ ಇಸ್, ನಿಮ್ಗೆ 3 ಎಲೆಕ್ಷನ್ಸ್ ನಲ್ಲಿ, 3 ಚುನಾವಣೆಯಲ್ಲಿ ವೋಟ್ ಹಾಕೋಕೆ ಅಧಿಕಾರ ಸಿಗತ್ತೆ, ಹಕ್ಕು ಸಿಗತ್ತೆ. ನಾಟ್ ಅಧಿಕಾರ ಅಲ್ಲ, ಹಕ್ಕು ಸಿಗತ್ತೆ. ಹ್ಮ್. ಅಂಡ್ ಇಟ್ಸ್ ಯುವರ್ ಫಂಡಮೆಂಟಲ್ ರೈಟ್. ಯಾವ ಎಲೆಕ್ಷನ್ಸ್ ಇದು? ಯಾವ ಚುನಾವಣೆ? ಒಂದು ಲೋಕಸಭಾ ಚುನಾವಣೆ, MP ಎಲೆಕ್ಟ್ ಆಗ್ತಾರೆ. ಎರಡನೇದು ವಿಧಾನಸಭಾ, ನಮ್ಮ ಸ್ಟೇಟ್ MLA. ಎಲೆಕ್ಷನ್ಸ್, ಅದರಲ್ಲಿ MLAs ಅವರು ಎಲೆಕ್ಟ್ ಆಗ್ತಾರೆ. ಮೂರನೇದು ಸ್ಥಳೀಯ ಚುನಾವಣೆ, ಮುನಿಸಿಪಲ್ ಚುನಾವಣೆ. ಐದರ್ ಗ್ರಾಮ ಪಂಚಾಯತಿ, ಲೋಕಲ್ ಗವರ್ನಿಂಗ್ ಬಾಡೀಸ್, ವಿಲೇಜ್ ಅಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಆಗಿ ಇರಬಹುದು, ವಿಚ್ ಇಸ್ ಇಲ್ಲಾದ್ರೆ ರೂರಲ್ ಲೋಕಲ್ ಬಾಡೀಸ್ ಆಗಿ ಇರಬಹುದು. ವಿಲೇಜಸ್ ಅಲ್ಲಿ, ಗ್ರಾಮಗಳಲ್ಲಿ ನಾವು ಪಂಚಾಯತ್ ಅಂತ ಕರಿತೀವಿ. ಇನ್ ಅ ಸಿಟಿ ಲೈಕ್ ಬೆಂಗಳೂರು ಮುನಿಸಿಪಲ್ ಕಾರ್ಪೊರೇಷನ್ ಅಂತ ಕರಿತೀವಿ. ಬಟ್ ವೆನ್ ಯು ಗೆಟ್ ಯುವರ್ ವೋಟರ್ ID ಕಾರ್ಡ್, ಯು ಗೆಟ್ ದ ರೈಟ್ ಟು ವೋಟ್ ಇನ್ ಆಲ್ ದೀಸ್ 3 ಎಲೆಕ್ಷನ್ಸ್. ಬಟ್ ಮೆಜಾರಿಟಿ ಜನರಿಗೆ ಈ ಮೊದಲನೇ 2 ಎಲೆಕ್ಷನ್ಸ್ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಬಟ್ ಆನ್ ದಿಸ್ ಪೀಪಲ್ ಡೋಂಟ್ ಇವನ್ ನೋ ದಟ್ ದೇ ಕ್ಯಾನ್ ವೋಟ್ ಫಾರ್ ಅ ಕಾರ್ಪೊರೇಟರ್. ಈ ಮೂಲಕ ನಾವು ಕಾರ್ಪೊರೇಟರ್ಸ್ ಎಲೆಕ್ಟ್ ಮಾಡ್ತೀವಿ, ಅವರು ಕೌನ್ಸಿಲ್ ನಲ್ಲಿ ಹೋಗ್ತಾರೆ, ಮುನಿಸಿಪಲ್ ಮಟ್ಟದಲ್ಲಿ ಇವರೇ ಆಡಳಿತ ಮಾಡ್ತಾರೆ ಅಂತ ಸುಮಾರು ಜನರಿಗೆ ಗೊತ್ತೇ ಇರಲ್ಲ. ಎಷ್ಟೊಂದ್ ಜನಕ್ಕೆ MLA ಕಾರ್ಪೊರೇಟರ್ ನ ಇದು ಮಾಡೋದು ಅಂತ ಅನ್ಕೊಂಡಿರ್ತಾರೆ. ಐ ಮೀನ್ ದಟ್ಸ್ ಹೌ ಇಟ್ ಹಸ್ ಬೀನ್. ಅದೇ ಕರೆಕ್ಟ್. ಇದು ಒಂದು ಗುಂಡಿ ನಮ್ಗೆ ಸಿಕ್ಕಿದ್ರೆ ಆ MLA ಹತ್ರ ಹೋಗಿ ಕೇಳೋಣ ಅಂತ ಅವರು ಹೊರಡ್ತಾರೆ. ಬಟ್ ಇಟ್ಸ್ ಆಕ್ಚುಲಿ ದ ಕಾರ್ಪೊರೇಟರ್. ಅಂಡ್ ದಟ್ ಬ್ರಿಂಗ್ಸ್ ಮೀ ಟು ದ ನೆಕ್ಸ್ಟ್ ಪಾಯಿಂಟ್. ಪ್ರತಿ ಒಂದು ಸರ್ಕಾರಕ್ಕೆ, ಪ್ರತಿ ಒಂದು ಚುನಾಯಿತ ಪ್ರತಿನಿಧಿಗೆ ಒಂದು ಕ್ಲಿಯರ್ ಅಲೋಕೇಶನ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ರೆಸ್ಪಾನ್ಸಿಬಿಲಿಟಿ KRA ಅಂತ ನೀವು ಹೇಳ್ಬಹುದು, ರೈಟ್? ಇದು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ರೈಟ್? ವಾಟ್ ಇಸ್ ದ ರೋಲ್ ಆಫ್ ಎನ್ MP ಅಂಡ್ ದ ಸೆಂಟ್ರಲ್ ಗವರ್ಮೆಂಟ್? ವಾಟ್ ಇಸ್ ದ ರೋಲ್ ಆಫ್ ದ MLA ಅಂಡ್ ದ ಸ್ಟೇಟ್ ಗವರ್ಮೆಂಟ್? ವಾಟ್ ಇಸ್ ದ ರೋಲ್ ಆಫ್ ದ ಮುನಿಸಿಪಾಲಿಟಿ ಅಂಡ್ ದ ಕಾರ್ಪೊರೇಟರ್? ಸ್ಪಷ್ಟವಾಗಿ ಅದರಲ್ಲಿ ಇದೆ. ನೀವು ಶೆಡ್ಯೂಲ್ 12 ನೋಟ್ ಮಾಡ್ಕೊಳ್ಳಿ. ಶೆಡ್ಯೂಲ್ 12 ಅಂತ ಒಂದು ಶೆಡ್ಯೂಲ್ ಇದೆ ನಮ್ಮ ಸಂವಿಧಾನದಲ್ಲಿ. ಅದರಲ್ಲಿ 18 ಮುನಿಸಿಪಲ್ ಫಂಕ್ಷನ್ಸ್, ಸ್ಟಾರ್ಟಿಂಗ್ ಫ್ರಮ್ ರೋಡ್ಸ್, ಗಾರ್ಬೇಜ್, ಫುಟ್ಪಾತ್ಸ್, ವಾಟರ್ ಸಪ್ಲೈ, ಇವೆಲ್ಲ, ಫೈರ್ ಸೇಫ್ಟಿ. ಮೆನಿ ಪೀಪಲ್ ಥಿಂಕ್ ದಟ್ ಫೈರ್ ಸೇಫ್ಟಿ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ಸಂವಿಧಾನದ ಪ್ರಕಾರ ಅದು ಒಂದು ಮುನಿಸಿಪಲ್ ಸಬ್ಜೆಕ್ಟ್. ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ, ಕಾರ್ಪೊರೇಟ್ ಅಡಿಯಲ್ಲಿ ಅದು ಬರಬೇಕು. ಸೊ ಬಟ್ ಮೆನಿ ಆಫ್ ದೀಸ್ ಹ್ಯಾವ್ ನಾಟ್ ಬೀನ್ ಪ್ರಾಪರ್ಲಿ ಇಂಪ್ಲಿಮೆಂಟೆಡ್. ಎಜುಕೇಟೆಡ್ ಆಲ್ಸೋ ನಮ್ಗೆ ಗೊತ್ತಿಲ್ಲ ಅದು. ಸೊ ಫಸ್ಟ್ ಇಸ್ ಅವೇರ್ನೆಸ್. ನಿಮ್ಗೆ ಒಂದು ಅವೇರ್ನೆಸ್ ಬರಬೇಕು. ಇಫ್ ಯು ಹ್ಯಾವ್ the guts, please go to article 243 of the constitution, read it. But if you can't do that, just take one simple Google ನಲ್ಲಿ ನೀವು ಸರ್ಚ್ ಮಾಡಿದ್ರೆ ಶೆಡ್ಯೂಲ್ 12 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹುಡುಕಿದ್ರೆ ನಿಮ್ಗೆ ಅದು 18 ಫಂಕ್ಷನ್ಸ್ ಅದರಲ್ಲಿ ನಿಮ್ಗೆ ಸಿಗುತ್ತೆ. ಯು ಸಿ ದಟ್ ಅಂಡ್ ದೆನ್ ಯು ವಿಲ್ ನೋ ಯಾವ ಸಮಸ್ಯೆಗಳಿಗೆ ಯಾರ ಹತ್ರ ಹೋಗ್ಬೇಕು ಅಂತ ನಿಮ್ಗೆ ಸ್ಪಷ್ಟವಾಗಿ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಗೋ ಎನಿವೇರ್ ಎಲ್ಸ್, ಯು ಡೋಂಟ್ ಹ್ಯಾವ್ ಟು ಆಸ್ಕ್ ಎನಿಬಡಿ. ಸೊ
ಅದೇ ರೋಡ್ಸ್ ಆಗಿರ್ಲಿ, ಹ್ಮ್ ಚರಂಡಿ ಆಗಿರ್ಲಿ, ಕಸ, ಹ್ಮ್. ಕೆರೆಗಳು, ಹ್ಮ್. ಮರಗಳು, ಹ್ಮ್. ಸಿಮೆಟ್ರೀಸ್, ಹ್ಮ್. ಇವೆಲ್ಲ ಮುನಿಸಿಪಲ್ ಅಡಿಯಲ್ಲಿ ಬರುತ್ತೆ. ಓಕೆ. ಸೊ ಟುಮಾರೋ ಒನ್ಸ್ ದ ಎಲೆಕ್ಷನ್ ಹ್ಯಾಪನ್ಸ್, ಐ ಆಮ್ ಹೋಪಿಂಗ್ ದ ಎಲೆಕ್ಷನ್ ವಿಲ್ ಹ್ಯಾಪನ್ Yes. ಸೂನ್ ಎನಫ್. ಬರ್ತಾ ಇದೆ ಅಂತ ಥ್ರೆಟನ್ ಮಾಡ್ತಾರೆ, ಇನ್ನೂ ಮಾಡಿಲ್ಲ. ಹ್ಮ್. ಬಟ್ ಅದಾದ್ಮೇಲೆ ಹ್ಮ್. ನೀವೊಂದು ಗುಂಡಿನ ನೋಡಿದ್ರೆ ನೀವು ಕಾರ್ಪೊರೇಟರ್ ಹತ್ರ ಹೋಗ್ಬೇಕು, MLA ಹತ್ರ ಅಲ್ಲ. ಓಕೆ. ಪ್ಲೀಸ್ ಮೇಕ್ ದಿಸ್ ವೆರಿ ಕ್ಲಿಯರ್ ಇನ್ ಯೋರ್ ಮೈಂಡ್. ಅಂಡ್ MLA ಕಡೆಯಿಂದ ಅವ್ರು ಏನು ಮಾಡಕ್ಕಾಗಲ್ಲ, ಬಿಕಾಸ್ ದ 20,000 crore that I talked about for the corporation budget, that is what that money is meant for. MLAಗೆ ಬರುವ ಬಡ್ಜೆಟ್ ಅದು ಬೇರೆ, ಎಂಪಿಗೆ ಒಂದು MP ಲ್ಯಾಡ್ ಅಂತ ಒಂದು ಬಡ್ಜೆಟ್ ಇದೆ, ಅದನ್ನು ಬೇರೆ. ಓಕೆ. ಇನ್ಫ್ಯಾಕ್ಟ್ MP gets only 25 crores for his or her parliamentary constituency. Under that, he will probably have something like 70-80 wards. Hmm. ಒಬ್ಬ MLAಗೆ, Hmm. even if that person gets 50 crores, 25 crores, ನೀವು recently there was a controversy also. ಇವರು ಕಾಂಗ್ರೆಸ್ MLAಗಳಿಗೆ 50 ಕೋಟಿ ಅವರು ನಿಗದಿಪಡಿಸಿದ್ರು, ಇವ್ರಿಗೆ ಬಿಜೆಪಿ MLAಗೆ 25 crores ಅಂತ ಏನೋ. ಬಟ್ even if you take that amount 50 crores ಅಂತ ಅನ್ಕೊಳ್ಳಿ, there are about 10 to 20 wards that come under a Constituency. MLA. Hmm. But that same amount 25 to 50 crores ಪ್ರತಿ ವರ್ಷ ಕಾರ್ಪೊರೇಟರ್ಗೆ, ಒಂದು ಕಾರ್ಪೊರೇಟರ್ ಅಡಿಯಲ್ಲಿ ಅದು ಬರುತ್ತೆ ಪ್ರತಿ ಒಂದು ವಾರ್ಡ್ಗೆ. ನೌ ಯು ಟೆಲ್ ಮೀ ಹೂ ಹ್ಯಾಸ್ ಆಕ್ಸೆಸ್ ಟು ದ ಮೋಸ್ಟ್ ಫಂಡ್ಸ್? ಕಾರ್ಪೊರೇಟ್. ಸೊ ಏನಾದ್ರೂ ಒಂದು ಬದಲಾವಣೆ, ತಳಮಟ್ಟದಲ್ಲಿ ಬದಲಾವಣೆ ಬೇಕಂದ್ರೆ, ಹ್ಮ್. ನಮ್ಮ ಸಿವಿಕ್ ಕಮ್ಯುನಿಟೀಸ್ ನಲ್ಲಿ ನಮಗೆ ಸುಧಾರಣೆ ಬೇಕಂದ್ರೆ, ದ ಪರ್ಸನ್ ಟು ಗೋ ಟು ಅಂಡ್ ದ ಪ್ಲೇಸ್ ಟು ಗೋ ಟು ಇಸ್ ದ ಕಾರ್ಪೊರೇಟರ್ ಅಂಡ್ ದ ಕಾರ್ಪೊರೇಷನ್. ಓಕೆ. ಸೊ ಇದೊಂದು ಮಾಹಿತಿ, ಇದೊಂದು ತಿಳುವಳಿಕೆ ಎಲ್ಲರಿಗೂ ಒಂದು ಬರಲೇಬೇಕು ಅಂತ, ಇದು ನನ್ನ ಒಂದು ಕನಸು. ಅನ್ ಇನ್ಫಾರ್ಮ್ಡ್ ಸಿಟಿಸನ್ ಅಂಡ್ ಅವೇರ್ ಸಿಟಿಸನ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಟುವರ್ಡ್ಸ್ ಗುಡ್ ಗವರ್ನೆನ್ಸ್. ಓಕೆ. ಇದು ನಂದು ಒಂದು ದೃಢವಾದ ಒಂದು ವಿಚಾರ. ರೈಟ್? ಇಫ್ ಈಚ್ ಆಫ್ ಯು, ಐ ಆಮ್ ವೆರಿ ಗ್ಲಾಡ್ ದಟ್ ಯು ಆರ್ ಆಸ್ಕಿಂಗ್ ದೀಸ್ ಕ್ವೆಶ್ಚನ್ಸ್. ನಿಮ್ಗೆ ಒಂದು ಐಡಿಯಾ ಬಂದ್ಬಿಟ್ರೆ, ಈ ತರ 1.5 ಕೋಟಿ ಜನರಿಗೆ ಒಂದು ಐಡಿಯಾ ಬಂದ್ಬಿಟ್ರೆ, ದೆನ್ ದೇ ಕಾಂಟ್ ಟೇಕ್ ಅಸ್ ಆಲ್ ಫಾರ್ ಅ ರೈಡ್.